ಆಕೆ ಸುರದ್ರೂಪಿ ಚೆಲುವೆ, ಜಂಟಲ್ ಮ್ಯಾನ್ ಗಂಡ, ಮಧ್ಯಮ ವರ್ಗದ ಕುಟುಂಬ, ಮುಂಬೈಯಲ್ಲಿ ಹೋಟೆಲ್ ಉದ್ಯಮ ಮಾಡಿಕೊಂಡಿದ್ದವರು. ಕರೋನಾ ನಂತರ ಊರಲ್ಲಿ ಸೆಟ್ಲ್ ಆಗಿದ್ರು. ದಂಪತಿಗಳಿಗೆ 2 ಮಕ್ಕಳು, ಸುಂದರ ಸಂಸಾರ. ಪ್ರಿಯಕರ ಅದೇನು ಮೋಡಿ ಮಾಡಿದ್ನೋ ಗೊತ್ತಿಲ್ಲ, ಕೈ ಹಿಡಿದ ಗಂಡನಿಗೆ ವಿಷ ಕೊಟ್ಟಿದ್ದಾಳೆ. ಕೈ ಹಿಡಿದ ಗಂಡನಿಗೆ ವಿಷ ಕೊಟ್ಟು ಅವರಿಬ್ಬರು ಸೇರಿ ಆತನ ಗದ್ದೆಯನ್ನೇ ಬಿಸಿಬಿಟ್ಟಿದ್ದಾರೆ. ಪ್ರಿಯಕರನ ಜೊತೆ ಸೇರಿ ಪತಿಯ ಹತ್ಯೆ, 1.5 ತಿಂಗಳಿನಿಂದ ಸ್ಲೋ ಪಾಯ್ಸನ್ ಕೊಟ್ಟು ಸಣ್ಣ ವಯಸ್ಸಿನ ಯುವಕನ ಜೊತೆ ಆಂಟಿಯ ಲವ್. ಉಡುಪಿ ಜಿಲ್ಲೆ ಕಾರ್ಕಳ ತಾಲೂಕು ಅಜಿಕಾರಿನಲ್ಲಿ ನಡೆದ ಘಟನೆ ಎಲ್ಲರನ್ನ ತಲ್ಲಣಿಸಿಬಿಟ್ಟಿದೆ. ಅನ್ಯೋನ್ಯ ಸಂಸಾರ ಮಾಡಿದ್ದ ಪತ್ನಿ ಗಂಡನನ್ನ ಮುಗಿಸಿದ ಕಥೆ ಇದು. ಫೋಟೋದಲ್ಲಿರುವ ಈತ ಬಾಲಕೃಷ್ಣ ಪೂಜಾರಿ, ಈಕೆ ಆತನ ಪತ್ನಿ ಪ್ರತಿಮಾ. 17 ವರ್ಷದ ಹಿಂದೆ ಇಬ್ಬರಿಗೂ ಮದುವೆಯಾಗಿತ್ತು. ಸುಂದರ ಸಂಸಾರ, 2 ಮಕ್ಕಳು. 2020ರಲ್ಲಿ ಕರೋನಾ ಮಹಾಮಾರಿ ಆವರಿಸಿಕೊಂಡ ನಂತರ ಕುಟುಂಬ ಮುಂಬೈನಿಂದ ಅಜಿಕಾರಿಗೆ ಶಿಫ್ಟ್ ಆಗಿತ್ತು. ಹೊಸ ಮನೆಯೊಂದನ್ನು ಕೂಡ ಕಟ್ಟಿಸಿತ್ತು. ಅಜಿಕಾರು ಜಂಕ್ಷನ್ನಲ್ಲಿ ಬ್ಯೂಟಿ ಪಾರ್ಲರ್ ಮಾಡಿಕೊಂಡಿದ್ದ ಪ್ರತಿಮಾ ಮತ್ತು ಕಾರ್ಕಳದಲ್ಲಿ ಬಿಸಿನೆಸ್ ಮ್ಯಾನ್ ಆಗಿರುವ ದಿಲೀಪ್ ಹೆಗ್ಡೆ ಪರಿಚಯವಾಗಿದೆ. ಪರಿಚಯ ಪ್ರೀತಿಗೆ ತಿರುಗಿ ಬಹಳ ಸಮಯದಿಂದ ಇಬ್ಬರು ಜೊತೆಗೆ ಓಡಾಡಿಕೊಂಡಿದ್ರು. ಕಾಲೇಜು ಕ್ಯಾಂಟೀನ್ ಮಾಡಿಕೊಂಡಿದ್ದ ಗಂಡನಿಗೆ ಪ್ರತಿಮಾ ಮನೆಗೂ ಆಕೆಯ ಸಂಬಂಧದ ಬಗ್ಗೆ ತಿಳಿದು ಜಗಳವಾಗಿದೆ. ಪೊಲೀಸ್ ಠಾಣೆಯವರೆಗೂ ತಲುಪಿ 2 ಕುಟುಂಬದ ಪಂಚಾಯಿತಿ ನಡೆಸಿ ಸುಸೂತ್ರವಾಗಿ ಸಂಸಾರವನ್ನು ನಡೆಸಿಕೊಂಡು ಹೋಗುವುದಾಗಿ ಮುಚ್ಚಳಿಕೆಯನ್ನ ಬರೆದಿದ್ರು. ಇಷ್ಟಾಗಿ ಕಳೆದ 1 ತಿಂಗಳಿನಿಂದ ಬಾಲಕೃಷ್ಣ ಪೂಜಾರಿಗೆ ಅನಾರೋಗ್ಯ ಕಾಣಿಸಿಕೊಂಡಿದೆ. ನಿರಂತರ ಜ್ವರ, ವಾಂತಿ ಆಗ್ತಾ ಇತ್ತು. ಕಾಮಾಲೆ ರೋಗ ಇದೆ ಅಂತ ಕಾರ್ಕಳ, ಮಣಿಪಾಲ ಕೆಎಂಸಿ, ಬೆಂಗಳೂರಿನ ನಿಮಾನ್ಸ್, ವಿಕ್ಟೋರಿಯಾ, ಮಂಗಳೂರಿನ ವೆನ್ಲಾಕ್ ಆಸ್ಪತ್ರೆಯಲ್ಲಿ ಹೆಚ್ಚಿನ ಚಿಕಿತ್ಸೆ ಪತ್ನಿ ಕುಟುಂಬಸ್ಥರು ಕೊಡಿಸಿದ್ದಾರೆ. ಮಗ ನನ್ನ ಸೊಸೆ ಎಂಥದಂತ ನಾವು ಅವರು ಎಲ್ಲ ಚೆನ್ನಾಗಿದ್ದಿಲ್ಲ ಅಂತ ನನ್ನ ಅಂದಾಜಿ. ಆದರೆ ಈಗ ಮಾಡಿದಾಳೆ ಅಂತ ನನಗೆ ಗೊತ್ತಾಗಲಿಲ್ಲ. ಸರ್ ಅವಳು ಈ ಥರ ಮಾಡಿದ್ದು ಗೊತ್ತಾಗಲಿಲ್ಲ ನನಗೆ. ಆದರೆ ಏನು ಮಾಡೋದು, ಈಗ ಆಯ್ತಲ್ಲ ಅಂತ ನನಗೆ ಈಗ ಶೋಕ ಅಷ್ಟೇ. ನಾವು ಇಲ್ಲಿ ಬರುವಾಗ ಅವನು ಹುಷಾರಾಗಿದ್ದ, ಆಸ್ಪತ್ರೆಯಿಂದ ಬರುವಾಗ ಹುಷಾರಾಗಿದ್ದ. ಮತ್ತೆ ನನ್ನ ಹತ್ರ ಮಾತಾಡಿದ, ನಾನು ಹುಷಾರಾಗಿದ್ದೇನಮ್ಮ, ನಾನು ಹುಷಾರಾಗಿದ್ದೇನೆ, ನನಗೆ ಇಲ್ಲಿ ಮೈಯೆಲ್ಲ ನೋವುಂಟು, ಮತ್ತು ಏನಿಲ್ಲಮ್ಮ, ಕಾರು ಕೈ ಇದು ಆಡೋದಿಲ್ಲ ಮತ್ತು ನಾನು ಹುಷಾರಾಗಿ ಇದ್ದೇನೆ. ಆದರೆ ಏನು ಮಾಡೋದು, ಹೋಗುವಾಗ ನಾನು ನಡ್ಕೊಂಡು ಹೋಗಿದ್ದೇನೆ, ಬರುವಾಗ ಈ ಥರ ಆಯಿತು. ನನಗೆ ಎಂಥ ಆಗಿದೆ ಅಂತ ನನಗೆ ಗೊತ್ತಿಲ್ಲ. 7 ಆಸ್ಪತ್ರೆಯಲ್ಲಿ ನಾನು ಹೋಗಿ ಬಂದೇನೆ. ಆದರೆ ನಾನು ಇಲ್ಲ ಮಗ, ನನಗೂ ಇನ್ನೂ ಹುಷಾರಾಗ್ತೀನಿ, ನಿನಗೆ ಏನು ಆಗೋದಿಲ್ಲ ಅಂತ ನಾನು ಹೇಳಿದೆ. ನನಗೆ ಇನ್ನು ಹುಷಾರಾಗ್ತೀನಿ, ನಾನು ಏನು ಆಗೋದಿಲ್ಲ ನಿನಗೆ ಅಂತ ಅವನಿಗೆ ಅದೇ ಧೈರ್ಯ ಹೇಳ್ತೀನಿ ನಾನು. ಆಯ್ತಮ್ಮ ಆಯಿತು ಅಂತ. ಮತ್ತು ನಾನು ಗಂಡಿಗಂತೂ ತಂದು ಕೊಟ್ಟಿದ್ದೇನೆ. ಮತ್ತು ಊಟ ಮಾಡಿದ. ಊಟ ಅವಳು ಹಿಂಸಿತು, ನಾನಲ್ಲ, ಅವಳು ಹಿಂಸಿದಾಳೆ. ಹಿಂಸು ಊಟ ಆಯಿತು. ಮತ್ತು ಸ್ವಲ್ಪ ಬಾಯಾರಿಕೆಗೆ ಕಷಾಯ ಕುಡ್ದ, ಮತ್ತು ಇದು ಮಾತ್ರೆ ತಗೊಂಡಿದ್ದ. ಎಲ್ಲ ಆಯಿತು. ಎಲ್ಲ ಆಗಿ ಕೂಡಲೇ ನಾನು ಆವಾಗ 10ವರೆಗೆ ಬಂದಿದ್ದರು ಅವರು. ಮತ್ತು 12 ಗಂಟೆ ಆಗಿದೆ. ನಾನು ಇಷ್ಟು ಮಾತಾಡಿದು, ಇಷ್ಟು ಅವನು ಮುದ್ದು ಮಾಡಿದ್ದು, ಇಷ್ಟು ಆಗುವಾಗ 12 ಗಂಟೆ ಆಗಿದೆ. ಅದಕ್ಕೆ ಇನ್ನು ನಾನು ಮನೆಗೆ ಹೋಗುದಣ್ಣ ಅಂತ ಹೇಳ್ತೀನಿ. ಆಯ್ತಮ್ಮ, ನೀನು ಹೋಗಿ ನನ್ನ ಪಪ್ಪ ತಂದೆಯವರ ಊರಿಗೆ ಒಬ್ಬನೇ ಇದ್ದಾರಲ್ಲ, ಅಲ್ಲಿ ಹೋಗಿ ನೀವು ಬೆಳಿಗ್ಗೆ ಬನ್ನಿ ಅಂತ. ಬೆಳಿಗ್ಗೆ ಬರ್ತೀನಿ ನಾನು ಅಂತ ಹೇಳಿದೆ. ಹಾಗಾಗಿ ನಾವು ಮನೆಗೆ ಹೋಗಿದ್ದೀನಿ. ಹೋಗಿ ಇವರಲ್ಲಿ ಬಿದ್ದು ಇವರಿಗೆ ಇದಾಗಿದ್ದು ಅದು ಅವನು ಮಾತಾಡಿ ಅವರು ಸಮಾಧಾನ ಮಾಡಿದ್ದು. ಅಷ್ಟು ನಾನು ಸ್ವಲ್ಪ ಮಲಗಿದೆ ಅಂತ ಮಲಗಿದೆ. ಆವಾಗ ಫೋನ್ ಬಂತು. 3 ಗಂಟೆ ಆಗುವುದು ಫೋನ್ ಬಂದಾಗ. 3 ಗಂಟೆ ಆಯಿತು. ಎಂತ ತೆಗೆದು ಕೇಳ ಇವಳು ಹೇಳುವುದೇ ಇಲ್ಲ. ಫೋನ್ ಮಾಡಿದ್ದು ಮಾತ್ರ ನನಗೆ ಹೇಳುವುದೇ ಇಲ್ಲ.
ಎಂತ ಮಾತಾಡೋದಿಲ್ಲ. ಅಯ್ಯೋ ದೇವರೇ, ಇವಳಿಗೆ ಏನಾದಪ್ಪ ಅಂತ ಹೇಳಿ ನಾನು ಇವ್ರ ಹತ್ರ ನಾನು ಅಲ್ಲಿ ಹೋಗ್ತೇನೆ, ಏನೋ ಆಯಿತು ಅಂತ ಹೇಳಿ ನಾನು ಇಲ್ಲಿಗೆ ಓಡಿ ಬಂದಿದ್ದೇನೆ. ಬೊಬ್ಬೆ ಕೇಳ್ತಾ ಅವಳಿ ಖಾಲಿ ಬೊಬ್ಬೆ ಹಾಕಿದ್ದು, ಏರ್ಲಿದ್ದೀರೋ ಮೇರ್ನಾಡು ಅಂತ ಈ ಥರ ಬೊಬ್ಬೆ ಹಾಕಿದ್ದಾಳೆ ಅಂತ ಓಡಿ ಬಂದಿದ್ದು. ಓಡಿ ಬರುವಾಗ ಏನೂ ಇಲ್ಲ, ಅವನು ಎದೆಯಲ್ಲಿ ಮಾತ್ರ ಬಿಸಿ ಉಂಟು ಅಷ್ಟೇನ, ಮತ್ತೇನು ಜೂನಿ ಇಲ್ಲ. ಮತ್ತು ಬೊಬ್ಬೆ ಹಾಕಿದೆ ಮೊನ್ನೆ ಮತ್ತೆ ಬೊಬ್ಬೆ ಹಾಕಿ ಇಡೀ ಊರ ಎಲ್ಲವೂ ಮನುಷ್ಯರು ಎಲ್ಲವರು ಒಟ್ಟಾಗಿದ್ದಾರೆ ಇಲ್ಲಿ. ಉಸಿರು ಕಟ್ಟಿದ್ದಾರೆ ಅವರು. ಒಂದು ಇದು ಸಡ್ಡಾಳದೆ ಮುಚ್ಚೊಟ್ಟು ಇಲ್ಲಿ ಮೋನಿ ಮುಖಕ್ಕೆ ಇಟ್ಟು ಗೊತ್ತು ಬರ್ತದಂತ. ಅವನು ಬಂದಿದ್ರಂತೆ, ಅವನ ಲವರ್ ಉಂಟಲ್ಲ ಇದ್ದಾನಲ್ಲ, ಅವನಿಗೆ ಇವರು ಫೋನ್ ಮಾಡಿ ಬರೋಕ್ಕೆ ಹೇಳಿದ್ದು, ಇಲ್ಲಿ ಮನೆಯಲ್ಲಿ ಯಾರು ಇಲ್ಲ ಅಂತ ಹೇಳಿ ಅವ್ರು ಫೋನ್ ಮಾಡಿ ಬರೋಕ್ಕೆ ಹೇಳಿದ್ದು. ಮತ್ತು ಇವನು ಮಾಡಿದಂತೆ. ಅವು ಹೇಗೆ ಗೊತ್ತುಂಟಾ, ನಿನ್ನೆ ಮತ್ತು ಅವನ ಅಣ್ಣನ ಕೈಯಲ್ಲಿ ಅವಳು ಹೇಳಿದ್ದು. ನಮಗೆ ಇದೆಲ್ಲ ಗೊತ್ತೇ ಇಲ್ಲ ಎಂತ ಆಗಿದೆ ಅಂತ ಗೊತ್ತಿಲ್ಲ. ಇಲ್ಲಿ ಗಾಯ ಆಯಿತು, ಅದಕ್ಕೆ ಸುಳ್ಳು ಹೇಳ್ತೀನಿ ನಾನು. ನನ್ನ ಸೊಸೆಯನ್ನು ಕರ್ಕೊಂಡು ಹೋಗ್ತಾರಲ್ಲ, ಅದು ಬರುವಾಗಿತ್ತು ಅಂತೆ. ಅದು ಕಲಿದಮ್ ಯಾರು ಹಾಕಿದ್ದು ಅಂತ ಕೇಳಿದರು. ಅದು ನಾನು ಆಯಿತು ಅವನ ತಲೆದ ಅಡಿಕೆ ತಂದೆ ಮತ್ತು ಅಲ್ಲಿ ಹಾಕಿದ್ದು ನಾನೇ ಹಾಕಿದ್ದೆ ಅಂತ ಹೇಳಿ. ಮತ್ತು ಅವಳು ತರ್ಕೊಂಡು ಪೊಲೀಸ್ ಬಂದಿರೋಲ್ಲ, ಅವಳಿಗೆ ನಾನು ಬಚಾವ್ ಮಾಡಿದ್ದು ಹೌದು. ಆದರೆ ಮತ್ತೆ ಕೇಳುವಾಗ ಅವಳೇ ಕೊಂದಿದ್ದಂತ, ಅವಳ ಬಾಯಲ್ಲೇ ಬಂತು. ಈಗ ಎಂತ ಶಿಕ್ಷೆ ಆಗಬೇಕು ಅವಳಿಗೆ ಶಿಕ್ಷೆ ನಮ್ಮ ಇಲ್ಲಿ ಮನೆಗೆ ಬರ್ಕೂಡ್ದು. ಇನ್ನು ಬೇಡನೇ ಬೇಡ. ನಾನು ಮಕ್ಕಳು ನಾನೇ ನೋಡ್ತೇನೆ. ಮಕ್ಕಳು ಇಬ್ಬರು ಇದ್ದಾರೆ, ಮಕ್ಕಳು ನಾನೇ ನೋಡ್ತೇನೆ. ಅವ್ರಿಗೆ ಮನೆಗೆ ಬರುವುದೇ ಬೇಡ, ಅಷ್ಟೇ ಶಿಕ್ಷೆ ಆಗಬೇಕು ಅವಳಿಗೆ. ಇನ್ನು ಯಾರು ಹೆಣ್ಣು ಮಕ್ಕಳು ಆ ಥರ ಮಾಡಬಾರ್ದು ಸ್ವಾಮಿ, ಮಾಡಬಾರ್ದು. ಹೌದಾ ಬನ್ನಿ, ಈ ಥರ ಮಾಡಬಾರ್ದು. ನಮ್ಮನ್ನು ಒಂದು ನನಗೆ ಇಬ್ಬರು ಮಕ್ಕಳಿದ್ದಿದ್ದು. ಹೋರಿ ರಿಕ್ಷಾದವನು, ಇಬ್ಬರೇ ಇದ್ದಿದ್ದು. ನೀನು ದೊಡ್ಡವನು. ಅವನು ಹೆಂಡತಿ ಇಷ್ಟು ಅವನು ಕುಡಿಯೋದಿಲ್ಲ, ಪಾನ್ಗೆ ನಿಂದಿಲ್ಲ, ಎಂತಿದ್ರು ಒಂದು ಹೊಡಿಯೋದಿಲ್ಲ. ಹೆಂಡತಿ ಬಂದರೆ ಅಷ್ಟು ಎಷ್ಟು ಗೊತ್ತುಗುರ ಅವಳು ಒಟ್ಟಿಗೆ ಜೊತೆಡ್ಡೆ ಹೋಗೋದು. 4 ಜನ ಇಬ್ಬರು ಮಕ್ಕಳನ್ನ ಅವನು ಒಟ್ಟಿಗೆ ಕರ್ಕೊಂಡು ಹೋಗೋದು. ನಾನು ಎಲ್ಲಿ ಹೋಗಿದ್ದೀರಮ್ಮ ನೀವು, ನಾನೇ ಫೋನ್ ಮಾಡಿ ಕೇಳೋದು. ಅವ್ರು ಹೇಳೋದೇ ಇಲ್ಲ. ಹಾಗೆ ಹೋಗಿ ಬರ್ತದೆ. ಈ ಮುಟ್ಟಲ್ಲಿ ನನಗೆ ತಡೆಕೊಂಡ್ರೆ ಆಗೋದಿಲ್ಲ ಸರ್. ಆ ಥರನ ಇನ್ನುಂಡ್ಲಾಟ ಯಾರು ಹೆಣ್ಣು ಮಕ್ಳಿಗೆ ಬರ್ತಾರದು ಅವಳು ಹಾಗೆ ಬಿಡಬಾರ್ದು. ಅಷ್ಟಾಯ್ತು. ನನ್ನ ಹೆಸರು ಲೀಲಾ. ಅಕ್ಟೋಬರ್ 20 ಬೆಂಗಳೂರಿನಲ್ಲಿ ಚಿಕಿತ್ಸೆ ಮುಗಿಸಿ ಮನೆಗೆ ಕರೆದುಕೊಂಡು ಬರಲಾಗಿತ್ತು. ಅದೇ ರಾತ್ರಿ ಬಾಲಕೃಷ್ಣ ಪೂಜಾರಿ ಸಾವನ್ನಪ್ಪಿದ್ದಾರೆ. ಕುಟುಂಬಸ್ಥರೆಲ್ಲ ಅಂತ್ಯ ಸಂಸ್ಕಾರವನ್ನು ಮುಗಿಸಿದ್ದಾರೆ. ಇದಾಗಿ ಮರಣೋತ್ತರ ಧಾರ್ಮಿಕ ವಿಧಿವಿಧಾನಗಳು ನಡೀತಾ ಇದ್ದ ದಿನ ತನ್ನ ಸಹೋದರನ ಬಳಿ ಪ್ರತಿಮಾ ನಡೆದ ಘಟನೆಯನ್ನ ಬಿಚ್ಚಿಟ್ಟಿದ್ದಾಳೆ. ಪ್ರಿಯಕರ ದಿಲೀಪ್ ಜೊತೆ ಸೇರಿ ಸ್ಲೋ ಪಾಯ್ಸನ್ ನೀಡಿದ್ದು ಉಸಿರು ಗಟ್ಟಿಸಿ ಸಾಯಿಸಿದ್ದನ್ನ ಒಪ್ಪಿಕೊಂಡಿದ್ದಾಳೆ. ಅಲ್ಲ, ಸೊಸೆಯಾಗಿ ಮಾಡಿದ್ರೆ ನಿನ್ನೆ ಗೊತ್ತಾಗಿದೆ ನನಗೆ. ಅಷ್ಟು ತನಕ ಸೊಸೆ ನಮ್ಮದು ಚಿನ್ನದ ಸೊಸೆ ಅಂತ ನಾವು ಇಬ್ಬರು ಗಂಡು ಇಬ್ಬರು ಸೊಸೆ ಅಂದರು ಒಳ್ಳೆಯವ್ರಿ. ಮತ್ತು ನಾನು ಈ ಥರ ಆಗಿದೆ ಅಂತ ನಿನ್ನೆ ಗೊತ್ತಾಗಿತ್ತು. ಮತ್ತು ಇಷ್ಟು ತನಕ ಯಾವುದು ವಿಷಯನೇ ಗೊತ್ತಿಲ್ಲ ನಮಗೆ. ಅಂದರೆ ಗಂಡ ಹೆಂಡತಿ ಆಗಿ ಈಗ ಮೊನ್ನೆ ಮದುವೆ ಆಗಿ ಒಟ್ಟಿಗೆ ಇರ್ತಾರಲ್ಲ, ಅಷ್ಟು ಖುಷಿಯಾಗಿ ಇಲ್ಲಿ ಬಂದು ಎಲ್ಲಿ ಬರೋದು ಒಬ್ಬರು ಪಕ್ಕ ಸರ್. ಅಲ್ಲಿ ಕ್ಯಾಂಟೀನಲ್ಲಿ ಸಾಯಂಕಾಲ ಬರ್ತಾನೆ. ಭಾನುವಾರ ದಿವಸ ಒಂದು ಇದ್ರೂ ಅವರು ಎಲ್ಲ ಹೋಗ್ತಾರೆ 4 ಜನ ಬೈಕಲ್ಲಿ. ಅಷ್ಟೇ ನಾವು ಇಲ್ಲಿ ಬಂದರೆ ಅವ್ರು ಗಂಡ ಹೆಂಡತಿ ತಬ್ಬಿ ಕೂತ್ಕೊಳ್ಳೋದು. ಅಂದರೆ ಯಾರೂ ನಂಬಲ್ಲ ಅಂಥ ಪರಿಸ್ಥಿತಿಯಲ್ಲಿ ಅವರು ಇದ್ದರು. ಯಾಕೆ ಅಂತ ಆದರೂ ನಮ್ಗೆ ಗೊತ್ತಿಲ್ಲ. ಈಗ ನಿನ್ನೆ ಗೊತ್ತಾಗಿತ್ತು. ನಿನ್ನೆ ಹೇಗೆ ಗೊತ್ತಾಯಿತು? ಅದೇ ಅವಳು ಅಣ್ಣನ ಹತ್ರ ಹೇಳಿದ್ದಂತೆ. ನಾವೆಲ್ಲ ಬಂದು ಬಾಗಿಲೆಲ್ಲ ಹಾಕಿ ನಮ್ಮನ್ನೆಲ್ಲ ನಾವು ಅಲ್ಲಿದ್ದು ಕೂತ್ಕೊಂಡು, ನೀವೆಲ್ಲ ಹೊರಗೋಗಿಂತ ನಮ್ಮನ್ನು ಹೊರ ಕಳಿಸ್ದ. ಆಮೇಲೆ ನಾವು ಅಲ್ಲೇ ಇಲ್ಲೆಲ್ಲ ಬಂದು ಕೂತ್ಕೊಂಡು ಅವ್ರು ಮಾತಾಡಿಕೊಂಡು ಎಲ್ಲ ಹೇಳಿದ್ನಂತೆ. ನನ್ನ ರಕ್ಷಣೆ ಮಾಡು ಅಂತ ಕಾಲಿಟ್ಕೊಂಡ್ಲಂತ. ಯಾಕೆ ಏನು ನಾನೊಂದು ತಪ್ಪು ಮಾಡಿದ್ದೀನಿ, ನನ್ನ ರಕ್ಷಣೆ ಮಾಡು. ಆಯಿತು, ನಿನ್ನ ರಕ್ಷಣೆ ಮಾಡ್ತೀನಿ, ನೀನು ಸತ್ಯ ಹೇಳಬೇಕು ಮಾತ್ರ ಎಲ್ಲ ಹೇಳಿದ್ನಂತೆ. ಮೊದಲು ನಾನು ಇದು ನರನಾಡಿ ಸಾಯಲಿಕ್ಕೆ ಅದೆಂಥದ್ದೊಂದು ಕೊಟ್ಟಿದ್ದೇನೆ, ಅದು ಕೊಟ್ಟಿದ್ದೀನಿ. ಆಮೇಲೆ ಹೀಗೀಗಾಯಿತು. ಆಮೇಲೆ ಅದೇ ನಾನು ಅದು ಕೊಟ್ಟಿದ್ದೇನೆ. ಆಮೇಲೆ ಇವ್ರನ್ನೆಲ್ಲ ಮನೆಗೆ ಹೋಗ್ಲಿಕ್ಕೆ ಹೇಳಿ ನಾನು ಅವನ್ನ ಬರಲಿಕ್ಕೆ ಹೇಳಿದೆ. ಅವನ ಹೆಸರಂತ ಗೊತ್ತಿಲ್ಲ, ಇಲ್ಲಿ ಬರಲಿಕ್ಕೆ ಹೇಳಿದೆ. ಅವನು ಬಂದ.
ಬಂದರೆ ಕೂಡಲೇ ನಾನು ಈ ತಲೆದಿಮ್ಮಿನಲ್ಲಿ ನಾನು ಅವ ತಲೆದಿಮ್ಮಿನಲ್ಲಿ ಹಿಡ್ಕೊಂಡು ಇದು ಮುಗಿ ಹಿಡಿದು ಸತ್ತ. ಅದೇ ನಾನು ಮಾಡಿ ತಪ್ಪು. ಅಲ್ಲ, ಹಿಂದೆ ಬೊಂಬೈಯಲ್ಲಿದ್ರ ಅಂತ ಯಾರು? ಅವರು ಗಂಡ ಹೆಂಡತಿ ಮಕ್ಕಳೆಲ್ಲ. ಹೌದೌದು. ಎಷ್ಟು ವರ್ಷ ಹೇಗೆ? ಈಗ ಕೊರೋನಾ ಶುರುವಾಯ್ತಲ್ಲ, ಆ ಟೈಮಿಗೆ ಬಂದಿದ್ದು ಊರಿಗೆ. ಅವಾಗೆಲ್ಲ ಅಲ್ಲೇ ಇದ್ದರು. ಮತ್ತು ಬಂದಿದ್ದು ಮನೆ ಕಟ್ಟಿದ್ದು. ನೀವು ಒಟ್ಟಿಗೆ ಇದ್ರಾ? ಇಲ್ಲ. ಯಾವಾಗ? ನೀವು ಒಟ್ಟಿಗೆ ಇದ್ರಾ? ಇಲ್ಲ, ಈ ಮನೆಯಲ್ಲಿ ಅವರು ಇದ್ದರು. ಹೌದೌದು. ನಮ್ದು ಅದೇ ಪಕ್ಕದ ಮನೆ. ಅದು ನನ್ನ ನಾದಿನ ಮನೆ. ನಾವು ಬರ್ತಾ ಬರ್ತಿರ್ತೀವಿ ಈ ಮನೆಗೆ. ಅವ್ನು ಬೆಳಿಗ್ಗೆ ದಿವಸ ಬಂದು ನಮ್ಮ ಬಾವಿಯಿಂದ ನೀರು ತಗೊಂಬರ್ತಾನೆ ಪೂಜೆಗೆಲ್ಲ. ಬಂದರೆ ಏನು ಮಾತಾಡಲ್ಲ. ಚಾ ಆಯ್ತಾ ಮಾರ ಬಂದು ಆಂಡು ಚಾ ಆಂಡು ನಾನು ಬೋರ್ಡು ನಿಟ್ಟಲ್ಲಿ ಕಾಲೇಜಲ್ಲಿ ಕ್ಯಾಂಟೀನ್ ಮಾಡ್ಕೊಂಡಿತ್ತು. ಬ್ಯೂಟಿ ಪಾರ್ಲರಾ? ಹೌದು, ಇವ್ರದ್ದು ಇಲ್ಲೇ ಬ್ಯೂಟಿ ಪಾರ್ಲರ್ ಪಂಪ್ ಹತ್ರ. ಅವ ಯಾರು? ದಿಲೀಪ್ ಹೆಗ್ಡೆ ಅಂತ ಒಂದು ಹೆಸರು ಉಂಟು. ಯಾರ ಮರ್ರೆ ನನಗೆ ಗೊತ್ತಿಲ್ಲ. ಬಾಲಾಜಿ ಅಂತ ಅವನು, ಇದು ಲಾಡ್ ಜನರಲ್ ಉಂಟಂತಲ್ಲ ತಾಲೂಕು ಆಫೀಸ್ ಹತ್ರ, ಅಲ್ಲೇ ಒಂದು. ಇವ್ರಿಗೆ ಹೇಗೆ ಪರಿಚಯ? ಯಾರಿಗೆ ಗೊತ್ತು ಮಾರ್ರೆ. ಅವನಲ್ಲೇ ಇದು ಉಂಟಲ್ಲ ಲಾಡ್ಜ್ ಎಲ್ಲ, ಅಲ್ಲೆಲ್ಲ ಹೋಗ್ತಾಳ ಎಂತ ಇದು ಯಾರಿಗೆ ಗೊತ್ತು. ನನಗೆ ಅಲ್ಲಿ ಹೋಗ್ಲಿಕ್ಕೆ ಉಂಟು, ಇಲ್ಲಿ ಹೋಗ್ಲಿಕ್ಕೆ ಗಂಡನ ಹತ್ರ ಹೇಳಿ ಬ್ಯೂಟಿ ಪಾರ್ಲರ್ ಅಂತ ಹೋಗೋದು. ಇಲ್ಲಿ ಇಬ್ಬರು ಕೆಲಸಕ್ಕಿದ್ರು. ಕೆಲಸಕ್ಕೆ ಅಂತ ಹೇಳಿದ್ರೆ ಖಾಲಿ ಯಾಕಂತೆ ಅವಳ ಅಕ್ಕ ಮತ್ತು ತಂಗಿ ಅವರಿಬ್ಬರು ಇಲ್ಲಿಗೆ ಮಾಡ್ತಿದ್ರು. ಮೊನ್ನೆ ಅದೇ ಇಲ್ಲಿ ಅವತ್ತೊಂದು ತಿಂಗಳಾಯ್ತಾ, ತಿಂಗಳಿಲ್ಲ, ಅವನು ಬಂದಂತಲ್ಲ, ಅವ್ರು ಕಂಪ್ಲೇಂಟ್ ಕೊಟ್ಟಿದ್ದಾರಂತೆ ಅವನ ಮೇಲೆ. ಕಂಪ್ಲೇಂಟ್ ಕೊಟ್ಟು ಸ್ಟೇಷನ್ಗೆ ಬಂದರು ಕೂಡಲೇ ಸ್ಟೇಷನಲ್ಲೆಲ್ಲ ಹೇಳಿದ್ರಂತೆ. ಅದಕ್ಕೆ ಇವನೊಂದು ಹೊಡೆದಂತೆ ತಂಗಿಗೆ. ಅದಕ್ಕೆ ಸಹ ಹೇಳಿದ್ರಂತೆ, ನೀನು ಇಲ್ಲಿ ಹೊಡಿಬಾರ್ದು, ನಾವು ನೀವು ಹೊಡಿಯೋದಾದ್ರೆ ಇಲ್ಲಿ ಯಾಕೆ ಕರ್ಕೊಂಬಂದಿದ್ದೀವ್ರು ಅಂತೇಳಿ. ಮತ್ತು ಅವನೇ ಎಸ್ ಐ ಹೋಗಿ ಲೇಡಿ ಪೊಲೀಸರು ಅವಳಿಗೆ ಹೊಡೆದ್ರಂತೆ ಒಳಗೆ. ಅವನಿಗೆ ಪೊಲೀಸ್ ಹೊಡೆದ್ರಂತೆ. ಇನ್ನು ಮೇಲೆ ನೀನು ಇಂಥ ಕೆಲಸ ಮಾಡಬಾರ್ದು, ನೀವು ಗಂಡ ಹೆಂಡತಿ ಒಳ್ಳೆಯದಾಗಿರಬೇಕು ಅಂಥೇಳಿ ಅಲ್ಲಿ ಕಳಿಸಿದ್ರು. ಬ್ಯೂಟಿ ಪಾರ್ಲರಿಗೆ ಬೀಗ ಹಾಕಿ ಹೋದ್ರಂತೆ. ಅದು ಸಹ ನಮ್ಗೆ ಗೊತ್ತಿಲ್ಲ. ಇಲ್ಲಿಗೆ ಬಂದರು ಕೂಡಲೇ 2-3 ದಿವಸ ಮನೇಲಿದ್ಲು. ನಾನು ಮರದಿನ ಬೆಲೆ ಹೋಗ್ತೇನೆ. ಇಲ್ಲ, ಅವಳು ಎಲ್ಲ ಕೆಲಸ ಮಾಡ್ತಾರೆ ಮೇಲ್ಗಡೆ, ಸ್ಲಾಪಿನ ಮೇಲ್ಗಡೆ, ಅದೆಲ್ಲ ಧೂಳು ಇದು ಹುಯಿಗೆ ಎಲ್ಲ ಬೀಳ್ತದೆ, ಅದಕ್ಕೆ ರಜೆ ಹಾಕಿದ್ದೀನಿ ನೋಡಿ. ನಮ್ಮ ಅಲ್ಲೂ ಸಹ ಅದನ್ನು ಸುಳ್ಳು ಹೇಳಿದ್ದು. ಈಗ ಇಷ್ಟು 20-25 ದಿವಸ ಅವಳೇ ವಿಷ ಕೊಟ್ಟು ನಾಟಕ ಮಾಡ್ತಿದ್ಲಲ್ಲ. ಹೌದು ಹೌದು. ಹಾಗೆ ಏನು ಹೇಗೆ ಹೇಗೆ ಯಾರಿಗೆ ಗೊತ್ತು? ನಿಮ್ಗೇನು ಡೌಟ್ ಬರಲಿಲ್ಲ? ಇಲ್ಲ. ಅಂದರೆ ಅವರು ಇದು ವಿಷ ಕೊಟ್ಟು ಇದು ಆಗಿದ್ದು ಎಲ್ಲ ಆಸ್ಪತ್ರೆಗೆ ಹೋದ ಮೇಲೆ ಹೋಗಬೇಕು ಮೊದಲೇ. ಇಲ್ಲಿ? ಹೌದು, ಇಲ್ಲಿ ಕೊಟ್ಟಿದ್ದಾರೆ, ಎಲ್ಲಿ ಕೊಟ್ಟಿದ್ದಾರೆ ಯಾರಿಗೂ. ಎಂತ ಹೇಳಿದ್ರೆ ತಲೆ ಸೆಟ್ ಮಾತ್ರೆ ತಗೊಳ್ಳೋದು, ಇಲ್ಲ ಇವನು ಹೇಳೋದು ತಲೆ ಸೆಟ್ಟಕ್ಕೆ ಮಾತ್ರೆ. ಯಾವ ಥರದ ಶಿಕ್ಷೆ ಆಗಬೇಕು ಇವರಿಬ್ಬರಿಗೆ? ಇವರಿಬ್ಬರಿಗೆ ಜೀವಾದಿ ಶಿಕ್ಷೆ ಆಗಬೇಕು. ಇಂಥ ಇನ್ನು ಕಾರ್ಕಳದಲ್ಲಿ ನೋಡಿ ಇಷ್ಟ ತನಕ ಯಾವ ಕೇಸು ಬರಲಿಲ್ಲ ಇಂಥದ್ದು. ಗಂಡನ ಕೊಂದ ಪಾಪಿ ಈ ಭೂಮಿಲಿ ಇರಬಾರ್ದು. ಜೀವಾದಿ ಶಿಕ್ಷೆ ಆಗಬೇಕು ಅವಳಿಗೆ. ಮಕ್ಕಳಿಗೆ ಮತ್ತು ಇವು ನಾವು ನೋಡ್ತೀವಿ, ಇಬ್ಬರು ಮಕ್ಕಳಿದ್ರು, ಒಂದು ಹೆಣ್ಣು ಒಂದು ಗಂಡು, ಪರವಾಗಿಲ್ಲ, ನಾವು ನೋಡ್ತೀವಿ. ನಾವು ಮತ್ತು ಅವ್ರಿಗೆ ಅವನ ಅಣ್ಣ ಎಲ್ಲ ನೋಡ್ತೀವಿ. ಮಕ್ಕಳಿಗೆ ನಾವು ತೊಂದರೆ ಆಗಲ್ಲ, ಮನೆ ಉಂಟು, ಜಾಗ ಉಂಟು, ಅದೆಲ್ಲ ಅವರಿಗೆ, ನಮಗೆ ಯಾರು ಈಗಲ್ಲ. ಅವ್ರು ಜೀವಾದಿ ಶಿಕ್ಷೆ ಆಗಬೇಕು. ನನ್ನ ಕಾರಣ ಇಂಥ ಪಾಪಿಗಳಿಗೆ ಹುಟ್ಟಬಾರ್ದು. ಯಾಕ್ರಿ ಹೋಗ್ಬೋದಿತ್ತಲ್ಲ ಅವನಿಗೆ, ಇವನು ಕೊಂದಿದ್ದು ಯಾಕೆ? ರಾತ್ರಿ ಅವತ್ತೇ ರಾತ್ರಿ ಬರ್ಲಿಕ್ಕೆ ಹೇಳಿದ್ವಲ್ಲ, ಹೋಗ್ಬೋದಿತ್ತು ಅವಳೊಟ್ಟಿಗೆ. ಇವನು ಇಲ್ಲಿ ಇರ್ತಿದ್ದ, ಬೆಳಗ್ಗೆ ನಾವು ಬರ್ತಿದ್ವಲ್ಲ, ಇವನು ಕೊಂದಿದ್ದಾಕೆ? ನಾನು ಕೇಳಿದಷ್ಟು ಇವನನ್ನು ಕೊಂದು ಇವಳು ಹೋಗ್ಬೋದು ಯಾಕೆ? ಮತ್ತೆ ಹೋಗ್ಬೋದಲ್ಲ, ತಡೆಯಲ್ಲ ಯಾರು. ನನಗೆ ಈಗ ನನ್ನ ಹೆಂಡತಿ ಆಗಬೇಕಾದ್ರೆ ನೀನು ಇಷ್ಟಲ್ಲ ಬರ, ನಾನು ಹೋಗ್ತೀನಿ ಅಂತ ಹೇಳಿದೆ, ಹೋಗಪ್ಪ ನನ್ನ ಪಡಿ ನಾನು ಇರ್ತೀನಿ ಅಂತ ಹೇಳೋದಲ್ಲ, ಮತ್ತೆ ಅಂತ ಹೇಳಲಿಕ್ಕೆ ಆಗ್ತದೆ ಸರ್? ನಾನು ಹೌದು, ಬೇಡ ಬಿಟ್ಟು ಹೋಗು, ನೀನು ಎಲ್ಲಿ ಒಳ್ಳೇದಾಗ್ತದೆ ಅಲ್ಲಿರು. ಅಲ್ಲ, ಬಿಟ್ಟು ಹೋಗೋದಾದ್ರೆ ಬೇಗನೆ ಹೋಗ್ಬೋದಿತ್ತಲ್ಲ. ಇವಳಿ ಮದುವೆ ಯಾಕೆ 25 ಜನ ಇಟ್ಕೊಂಡು ಸುಮ್ಮನೆ ಇದು ಮಾಡ್ಬೋದಿತ್ತಲ್ಲ. ಬೆಳಿಗ್ಗೆ ಬಂದಿದ್ದೆವು ಅವರ ವಿಚಾರ ಕೇಳಿ. ಬೆಳಿಗ್ಗೆ ಬಂದು ನೋಡುವಾಗಲೇ ನಮಗೊಂದು ಸಂಶಯ ಇತ್ತು. ಅವರ ಒಂದು ಅತ್ತಿಗೆ ಒಂದು ಮಾತಾಡುವ ಒಂದು ಶೈಲಿಯಲ್ಲಿರ್ಬೋದು, ಅಲ್ಲಿಂದ ಎಲ್ಲ ಚಿತ್ರನ ನೋಡುವಾಗ ಕೂಡ ಎದ್ದು ಕಾಣಿಸ್ತಾ ಇತ್ತು ಮರ್ಡರ್ ಅಂತಲೇ. ಅದಕ್ಕೆ ನಾವು ಅದನ್ನು ಸ್ವಲ್ಪ ಸೀರಿಯಸ್ ಆಗಿ ತಗೊಂಡೆ. ನಾನು ಅವ್ರದ್ದು ಸತ್ತವ್ರದ್ದು ತಮ್ಮ, ಅವ್ರದ್ದಂದರೆ ದೊಡ್ಡಮ್ಮನು, ಅವ್ರ ದೊಡ್ಡಮ್ಮ ತಂಗಿದ ಮಗ ನಾನು. ಹಾಗಾಗಿ ಅದನ್ನು ಸ್ವಲ್ಪ ನಮ್ಮ ಇವರೊಟ್ಟಿಗೆ ಸಂದೀಪನೊಟ್ಟಿಗೆ ನಾವು ಕೂಡ ಒಟ್ಟಿಗೆ ಆಗಿ ಅದನ್ನು ಸೀರಿಯಸ್ ಆಗಿ ತಗೊಂಡು ಸ್ವಲ್ಪ ಏನಾದರೂ ಇದನ್ನು ಬಿಡಲೇಬಾರ್ದು ಅಂತ ನಾವು ಹಠ ಹಿಡಿದು ಮುಂದೆ ಹೋದೆವು. ಹೋಗುವಾಗ ಒಂದಕ್ಕೊಂದು ಕ್ಲೂ ಸಿಗ್ತಾ ಹೋಯಿತು, ನಮಗೆ ಸಿಗ್ತಾ ಹೋಯಿತು. ಆವಾಗ ನಮಗೆ ಸ್ವಲ್ಪ ಮತ್ತೆ ಕೂಡ ಮುಂದೆ ಹೋಗಲಿಕ್ಕೆ ಸ್ವಲ್ಪ ಅವಕಾಶಗಳು ಸಿಗ್ತಾ ಬಂತು.
ಹಾಗಾಗಿ ಏನಾದರೂ ಮಾಡಿ ಅಣ್ಣಗೊಂದು ಸ್ವಲ್ಪ ಡೌಟ್ ಇತ್ತು. ಅವಳ ಮಾಡೋ ಆ್ಯಕ್ಟಿಂಗಲ್ಲಿ ಗೊತ್ತಾಗ್ತಿತ್ತು ಮುಂಚೆನೇ. ನಾನು ತುಂಬ ಸಲ ಹೇಳಿದ್ದೆ ಅಣ್ಣನ ಹೌದು ಅಣ್ಣನ ಹತ್ರ ಕೂಡ ಹೇಳಿದ್ದೆ ನಾನು, ಹೀಗೆ ಸ್ವಲ್ಪ ಜಾಗ್ರತೆ ಮಾಡಿ ಅಣ್ಣ ಅಂತ. ಹಾಗೆ ಏನಾದರೂ ಕಂಪ್ಲೇಂಟ್ ಆಗಿತ್ತು ಅವಳ ಮೇಲೆ? ಮುಂಚೆ ಆಗಿತ್ತು ಇದೇ ವಿಚಾರದಲ್ಲಿ ಸ್ವಲ್ಪ ಇವರ ವಿಚಾರದಲ್ಲಿ ಕಂಪ್ಲೇಂಟ್ ಎಲ್ಲ ಆಗಿತ್ತು. ಹೌದು ಸ್ಟೇಷನ್ನಲ್ಲಿ ಆಗಿತ್ತು. ಹೌದು, ಅವರು ಅಣ್ಣ ಬಿಟ್ಟು ಕೊಡಲಿಲ್ಲ ಹೆಂಡತಿ ಬೇಕಂತಾನೆ ಜಾಸ್ತಿ ನಮಗೆ ಅದನ್ನು ಬಿಟ್ಟು ಕೊಡಲಿಲ್ಲ. ಹೆಂಡತಿ ಮೇಲೆ ಜಾಸ್ತಿ ಆಸೆ ಇಡಲಿಕ್ಕೆ ಹೋಗಿ ಸ್ವಲ್ಪ ನಮಗೇನು ಮಾಡುವಾಗೆ ಇರಲಿಲ್ಲ. ಹಾಗಾಗಿ ಸ್ವಲ್ಪ ನಮಗೆ ಕಷ್ಟ ಆಯಿತು, ಜೀವ ಹೋಯಿತು. ಅದು ಖಂಡಿತ ಯಾರು ಮಾಡಿದ್ದಾರ ಅವ್ರನ್ನ ಖಂಡಿತವಾಗಿ ಬಿಡೋದಿಲ್ಲ. ಎಷ್ಟು ಪ್ರಭಾವಿ ವ್ಯಕ್ತಿ ಆದರೂ ಅವರು ಎದುರಿನವರು ಎಷ್ಟೇ ಪ್ರಭಾವಿ ವ್ಯಕ್ತಿ ಆಗಲಿ, ಆದರೆ 100% ಅದಕ್ಕೆ ಅಣ್ಣನಿಗೆ ನ್ಯಾಯ ದೊರಕಿಸೋದೇ 100% ಕೊಡ್ತೇನೆ. ಅದು ಯಾಕಂದರೆ ಮಕ್ಕಳ ಮುಖ ನೋಡುವಾಗ ನಮಗೇನೆ ಬೇಜಾರಾಗ್ತದೆ. ಹಾಗಾಗಿ ಅದರ ಓವರಲ್ ಆಗಿ ಏನು ಆಗಬೇಕಾ ಅದನ್ನು 100% ನಾವು ಇನ್ವಾಲ್ವ್ಮೆಂಟ್ ಆಗಿ 100% ಬಿಡೋದಿಲ್ಲ. ನನಗೆ ಗೊತ್ತಾಗಿರಲಿಲ್ಲ. ಡೌಟ್ ಅವರು ಚೆನ್ನಾಗಿ ನೋಡಿಕೊಂಡು ಇದ್ದಳು. ನನಗೆ ಅವಳು ಡೌಟ್ ಬರಲೇ ನನಗೆ ಗೊತ್ತಾಗಲೇ ಇಲ್ಲ ಇಲ್ಲಿ ಬರುವ ಮಟ್ಟ ಎಂತ ಮಾಡ್ತಾಳೆ ಅಂತ ಅದು ಗೊತ್ತಾಗಲಿಲ್ಲ ನನಗೆ. ಚೆನ್ನಾಗಿ ನನ್ನ ಕಣ್ಣೆದುರಿನಲ್ಲಿ ಅವಳು ನಾಟಕ ಮಾಡ್ತಾಳೆ ಅಂತ ಗೊತ್ತಿಲ್ಲ. ನೋಡುವಾಗ ಮುಖ ಎಲ್ಲ ಉರಸುವುದು, ಮುತ್ತ ಎಲ್ಲ ಕೊಡುವುದು, ಹಾಗೆ ಮಾಡ್ತಾ ಇತ್ತಲ್ಲ. ನನಗೆ ಕಾಣ್ತಾ ಇತ್ತು, ಚಂದ ನೋಡ್ತಾಳಲ್ಲ ಅಂತ ಕಾಣ್ತಾ ಇತ್ತು. ಹಾಗೆ ನಾನು ನೆನೆಸೊಂದಿತ್ತೆ ಏನು ಮಾಡಲ್ಲ ಅಂತ. ಹೇಳ್ತಾರೆ ಅವರು, ನನಗೆ ಗೊತ್ತಿಲ್ಲ ಅದೆಂತ ಮದ್ದು ಕೊಡ್ಲಿಕ್ಕೆ ಉಂಟು ಅಂತ. ಅದೆಂತ ಹೇಳಿ ಎಂತ ಟಿವಿನಲ್ಲಿ ಹಾಕ್ತಾರಲ್ಲ, ಚೂರು ಚೂರು ಸ್ವಲ್ಪ ಸ್ವಲ್ಪ ಹಾಕ್ತಾರೆ ಎಂತನ ಅದೆಲ್ಲ ಹಾಕಿ ಕೊಟ್ಟಿದ್ರು ಅಂತ ಅವ್ರು ಹೇಳಿದ್ದಲ್ಲ ಅಂತ ಹೇಳಿದ್ರು. ಯಾವ ಆಸ್ಪತ್ರೆಗೆಲ್ಲ ಹೋಗಿದ್ರಿ ನೀವು? ನಾವು ಫಸ್ಟ್ನಲ್ಲಿ ಮಣಿಪಾಲ ಕ್ಯಾಂಪು ಕಾರ್ಕಳ, ಅಲ್ಲೂ 1 ವಾರ ಇತ್ತ. ನಾನು ಸ್ವಲ್ಪ ಹೇಳ್ತೇನೆ. ಅಲ್ಲಿ ನೋಡಿ, ಅಲ್ಲಿ ಸ್ವಲ್ಪ ಇತ್ತು, 1 ವಾರ ಇತ್ತ. 1 ವಾರದ ಮೇಲೆ ಹೇಳಿದರು, ನೀವು ಮಣಿಪಾಲಗೆ ಹೋಗಿ, ಇಲ್ಲಿ ನರತ ಏನು ಪ್ರಾಬ್ಲಮ್ ಉಂಟು, ಇಲ್ಲಿ ಆಗೋದಿಲ್ಲ ಅಂತ ಹೇಳಿದರು. ಮತ್ತು ನಾವು ಮಣಿಪಾಲಗೆ ಹೋದ. ಮಣಿಪಾಲದಲ್ಲಿ ಹೇಳಿದರು, ರಾತ್ರಿ ಅಲ್ಲಿ ಇತ್ತ. ಬೆಳಗತ್ರ ಹೇಳಿದರು, ಇಲ್ಲಿ ನಿಮ್ಮ ಕಾಯಿಲೆಗೆ ಮದ್ದು ಇಲ್ಲಿ ಇಲ್ಲ, 3 ಲಕ್ಷ ಆಗ್ತದೆ ಒಂದು ದಿವಸಕ್ಕೆ. 1 ಇಂಜೆಕ್ಷನ್ಗೆ 3 ಲಕ್ಷ ಆಗ್ತದೆ. 5 ಇಂಜೆಕ್ಷನ್ ಬೇಕಾಗ್ತಾ ಇತ್ತು. 9 ಲಕ್ಷ ಆಗ್ಬೋದು ಇಂಜೆಕ್ಷನ್ಗೆ. ಮತ್ತು ಖರ್ಚು ಕೂಡ 20,000 ಮಟ್ಟ ಆಗ್ಬೋದು. ಎಲ್ಲಿಂದ ಮಾಡ್ತಾರೆ ಹೇಳಿದ್ರು ಅವರು. ಎಲ್ಲಿ ಎಣ್ಲಕ್ಕಿಗೆ ಹೋಗಿ, ಅಲ್ಲಿ ಫ್ರೀ ಉಂಟು ಎಣ್ಲಕ್ಕಿನಲ್ಲಿ, ಅಲ್ಲಿಗೆ ಹೋಗಿ ನೀವು ಒಂದು ಹೇಳಿದರು. 25,000 ಅಲ್ಲಿ ಬಿಲ್ ಆಯಿತು. ಅಷ್ಟು ಹೇಳ್ತೇನೆ ನಾನು. ಅಲ್ಲಿ ಆಯಿತು, ಬಿಲ್ಲು ನಾವೆಲ್ಲ ಕಟ್ಟಿ ಅಲ್ಲಿಗೆ ಎಣ್ಲಕ್ಕಿಗೆ ಹೋದ. ಎಣ್ಲಕ್ಕಿನಲ್ಲಿ ಹೇಳಿದರು, ಇಲ್ಲಿ ಅಷ್ಟು ಕ್ವಾಲಿಟಿ ಒಂದು ಮದ್ದು ಇಲ್ಲ, ಇಲ್ಲಿ ಅಷ್ಟು ರೇಟಿನ ಮದ್ದು ಇಲ್ಲಿಲ್ಲ. ನೀವು ಬೆಂಗಳೂರಿಗೆ ಹೋಗಿ, ನಿಮ್ಮನ್ಸಿಗೆ ಅಲ್ಲಿ ಇದ್ದು ಉಂಟು, ಅಲ್ಲಿಗೆ ನೀವು ಸಟ್ಟಾಗಿ ಹೋಗಿ ಅವರು ಹೇಳಿದರು. ಅಲ್ಲಿ 6 ಗಂಟೆಗೆ 7 ಗಂಟೆಗೆ ನಾವು ಭಾನುವಾರ ಅಲ್ಲಿಗೆ ಹೊರಟ ಬೆಂಗಳೂರಿಗೆ. ನನ್ನ ಮಗಳು ಇದ್ದಲ್ಲ ಅಲ್ಲಿ ಅವಳಿಗೆ ಫೋನ್ ಮಾಡಿ, ನೀವು ಡಾಕ್ಟ್ರನ್ನ ಹತ್ರ ಯಾರಾದರೂ ಇದ್ದರೆ ಒಳ್ಳೆ ಜನ, ಅವ್ರ ಹತ್ರ ಮಾತಾಡ್ರಿ, ಹೇಳಿ ನಾವು ಅಲ್ಲಿಗೆ ಬರ್ತೇನೆ ಅಂತ ನಾನು ಹೇಳಿದ್ದೆ ನನ್ನ ಮಗಳ ಹತ್ರ. ಅವಳು ಮಾತಾಡಿದ್ದಳು ನಿಮ್ಮನ್ಸನ ಹತ್ರ, ದೊಡ್ಡ ಆಸ್ಪತ್ರೆ. ಅವಳು ಹೇಳಿ 2 ಗಂಟೆಗೆ ರಾತ್ರಿಗೆ ನಾನು ಅಲ್ಲಿಗೆ ರೀಚ್ ಆದ. ಅಲ್ಲಿ ಇತ್ತು 2 ದಿವಸ. ಮತ್ತೆ ಹೇಳಿದರು, ಇಲ್ಲಿ ಆಗೋದಿಲ್ಲ, ನೀವು ಇಟೋರಿಗೆ ಹೋಗಿ, ಇಟೋರಿಗೆ ಹೋಗಿ ಅಲ್ಲಿ ಉಂಟು ಮದ್ದು ಹೇಳಿದರು. ಮತ್ತು ಅಲ್ಲಿಗೆ ಸಟ್ಟಾದ. ಅಲ್ಲಿ ಮದ್ದು ಕೊಟ್ಟಿದ್ದರು ಮದ್ದು. ಅಲ್ಲಿ 2 ವಾರ ಇತ್ತ. ಅಲ್ಲಿ 2 ದಿವಸಕ್ಕೆ ಅವರಿಗೆ ರಕ್ತ ಕೊಟ್ಟಾಯಿತು. ಇಂಜೆಕ್ಷನ್ ರಕ್ತ ಎಲ್ಲ 10 ದಿವಸ ರಕ್ತ ಕೊಟ್ಟ. ಚೆನ್ನಾಗಿ ಆಗುತ್ತೆ. ಮನೆಗೆ ಹೋಗಿ ನೀವು ಮತ್ತೆ ಇದು ನಾಟ್ಯ ಮದ್ದು ಮಾಡಿ ಹೇಳಿದರು ಅವರು. ಅಷ್ಟೇ ನನಗೆ ಗೊತ್ತಿತ್ತು.
ಹೀಗೆ ಮಾಡ್ತಾಳೆ ಅಂತ ಅನ್ಕೊಂಡಿದ್ರು ನೀವು? ಇಲ್ಲ, ನನಗೆ ಗೊತ್ತಾಗಲಿಲ್ಲ, ನನಗೆ ಗೊತ್ತಾಗಲಿಲ್ಲ. ಡೌಟ್ ಬರ್ಲಿಕ್ಕೆ ಮಾಡುವುದಿಲ್ಲ ಅವಳು ಮಾಡ್ತಾಳೆ. ಹೊರಗೆ ಹೋಗಿದ್ದೇನೆ, ಅವಳು ಬರುವುದೇ ಇಲ್ಲ. ಇಷ್ಟೇ ಫೋನಲ್ಲಿ ಮಾತಾಡಿಕೊಂಡೇ ಇತ್ತ. ನಾನು 3 ಸಾರಿ 4 ಸಾರಿ ನಾನು ಫೋನ್ ಮಾಡೋದು, ಎಲ್ಲಿ ಹೋದ ಬಾ, ಹೆಂಗೆ ನನಗೆ ಹೆದರಿಕೆ ಆಗ್ತದೆ, ಎಲ್ಲಿ ಹೋದ, ನನಗೆ ಅಲ್ಲಿ ಹೋಗ್ಲಿಕ್ಕೆ ಉಂಟು, ನನಗೆ ಇಲ್ಲಿ ಹೋಗ್ಲಿಕ್ಕೆ ಉಂಟು, ನಮ್ಮ ರಿಪೋರ್ಟ್ ತರಲಿಕ್ಕೆ ಉಂಟು. ಇವನು ಹೇಳ್ತಾನೆ ನನ್ನ ಮಗ, ಅವ್ರಿಗೆ ಫೋನ್ ಮಾಡಿ ಎಲ್ಲಿ ಹೋದ್ರು, ಅವಳಿಗೆ ಫೋನ್ ಮಾಡಿ ಎಲ್ಲಿ ಹೋದ್ರು, ಅವ್ರು ಫೋನ್ ಮಾಡಿ ಎಲ್ಲಿ ಹೋದ್ರು ಹೇಳೋದು. ಅಲ್ಲಿ ಹೊರಗೆ ಹೋಗುವ ಅವಳು ಬರುವುದೇ ಇಲ್ಲ, ಗಂಟೆಗಟ್ಟಲೆ ಬರುವುದಿಲ್ಲ. ಅಷ್ಟೊಂದು ಗೊತ್ತುಂಟು ನನಗೆ. ಯಾರ ಹತ್ರ ಮಾತಾಡ್ತಾಳೆ ಅಂತ ಗೊತ್ತಿಲ್ಲ. ದಿಲೀಪ್ ಅವ್ರದ್ದು ಗೊತ್ತಿಲ್ಲ, ಅವರು ಹೇಳ್ತಾರಲ್ಲ, ಅವರು ನನಗೆ ಗೊತ್ತಿಲ್ಲ ಇಷ್ಟು. ಇವರು ಹೇಳ್ತಾರಲ್ಲ ಅವರು ಲವರ್ಸ್ ಅಂತ. ಈಗ ಗೊತ್ತಿಲ್ಲ, ಇಲ್ಲಿ ನಾನು ನೋಡಿರಲಿಲ್ಲ, ನಾನು ಇಷ್ಟು ಹೊತ್ತು ನೋಡಿರಲಿಲ್ಲ. ಅವ್ನು ನನಗೆ ಮುಖ ನೋಡಿರಲಿಲ್ಲ, ಯಾರು ಎಂತ ಅಂತ ನಂಗೆ ಗೊತ್ತಿಲ್ಲ. ನಾನು ಅವನ್ನ ನೋಡಿದ್ದಂದು ಸುಳ್ಳು ಹೇಳಿಕೆ ಆಗಲ್ಲ. ನಾನು ನೋಡಿರಲಿಲ್ಲ. ಅವಳು ಇಲ್ಲಿಗೆ ಬರೋದಿಲ್ಲ, ಅವಳೇ ಹೋಗುದಂತ ಅಲ್ಲಿಗೆ, ಕಾರ್ಕಳದಲ್ಲಿ ಅವಳು ಹೋಗ್ತಾಳೆ, ನನಗೆ ಗೊತ್ತಿಲ್ಲ. ಅಂಚ ಪರಿಚಯದ. ಮತ್ತು ಮುಂಚೆ ಒಂದು ಸರಿ ಅಲ್ಲಿ ಇದು ಅಲ್ಲಿ ಕಂಪ್ಲೇಂಟ್ ಆಗಿದೆ ಅಂತೆ, ಅವರನ್ನು ಕರೀದಿ. ನಮ್ಮ ಮಗ ಹೋಗಿ ಅವರನ್ನು ಕರೀದಿ, ಎಲ್ಲ ಇಬ್ಬರಿಗೆ ಕೂತ್ಕೊಳ್ಳಿ, ಅಲ್ಲೂ ಸ್ಟೇಷನ್ನಲ್ಲಿ ಮಾತಾಡ್ತಾರಂತೆ. ಕೇಸು ಆಗಿದೆ ಅಂತೆ, ಮುಂಚೆ 1 ತಿಂಗಳಿಗೆ ಮುಂಚೆ ಕೇಸ್ ಆಗಿ ಅವನಿಗೆ 2 ಹೊಡಿದ್ದೇನಂತೆ. ಇವಳಿಗೆ 2 ಹೊಡಿದರಂತೆ. ಇವಳು ಹೇಳಿದಳಂತೆ ನನಗೆ ಅವರೇ ಬೇಕು ಅಂತ. ಅಲ್ಲಿ ಹೌದು, ಅಲ್ಲಿ ಸ್ಟೇಷನ್ನಲ್ಲಿ. ಅದು ನನಗೆ ಅವಳ ಅಣ್ಣ ಹೇಳಿದರು. ಹೀಗೆ ಹೇಳಿದ್ದ ಒಂದು ತಿಂಗಳದ್ದು ಮುಂಚೆ ಅವನನ್ನು ಕರ್ಕೊಂಡು ಬಂದು ಅವರಿಗೆ ಕಂಪ್ಲೇಂಟ್ ಮಾಡಿದ್ದೆ. ಮಕ್ಕಳು ನನಗೆ ಬೇಡ ನಾನು ಹೇಳ್ತಾ, ಅಮ್ಮ ಬೇಡ, ನನಗೆ ಹೆದರಿಕೆ ಆಗ್ತದೆ ಅಮ್ಮನ ಕೈಯಲ್ಲಿ ಹೇಳಿದ್ದ. ಮಕ್ಕಳು ಅವರು ಮಾವದ್ದರಲ್ಲ, ಅವ್ರು ನಾನು ಸಾಕ್ತೇನೆ ಅಂತ ಹೇಳ್ತಾ. ಕರಿಮಣಿ ಮಾಲೀಕ ನೀನಲ್ಲ ಅಂದ್ಲು, ಪ್ರಿಯಕರನ ಜೊತೆ ಸೇರಿ ಗಂಡನನ್ನೇ ಕೊಂದ್ಲು. ಮಗನನ್ನ ನೆನೆದು ಕಣ್ಣೀರಿಡ್ತಾ ಇರುವ ತಂದೆ ತಾಯಿ. ಪ್ರಿಯಕರನ ಜೊತೆ ಸೇರಿ ಪತಿಯನ್ನ ಹತ್ಯೆ ಮಾಡಿರುವ ಘಟನೆ ಜಿಲ್ಲೆಯನ್ನ ತಲ್ಲಣಿಸಿದೆ. ದಿಲೀಪ್ ಹೆಗ್ಡೆ ಮತ್ತು ಪ್ರತಿಮಾ ಗಂಡ ಬಾಲಕೃಷ್ಣನಿಗೆ ಸ್ಲೋ ಪಾಯ್ಸನ್ ನೀಡಿ ಉಸಿರು ಗಟ್ಟಿಸಿ ಸಾಯಿಸುವ ಮೊದಲು ಪ್ರತಿಮಾ ಪತಿಯ ಜೊತೆ ಸೇರಿ ಹಲವಾರು ರೀಲ್ಸ್ ಮಾಡಿದ್ದಾಳೆ. ಕರಿಮಣಿ ಮಾಲೀಕ ನೀನಲ್ಲ ಎಂಬ ರೀಲ್ಸ್ ಕೂಡ ಮಾಡಿದ್ಲು. ವಿಡಿಯೋ ಈಗ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಾ ಇದೆ. ಅಜಕಾರು ಪೊಲೀಸರು 2 ಆರೋಪಿಗಳನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸುತ್ತಿದ್ದಾರೆ. ಮಹಜರು ಪ್ರಕ್ರಿಯೆಗಳನ್ನು ನಡೆಸಿ ಕಾರ್ಕಳ ತಾಲೂಕು ನ್ಯಾಯಾಲಯಕ್ಕೆ ಹಾಜರುಪಡಿಸಲಿದ್ದಾರೆ. ಈ ಬಗ್ಗೆ ಉಡುಪಿ ಎಸ್ಪಿ ಕೆ ಅರುಣ್ ಪ್ರತಿಕ್ರಿಯಿಸಿದ್ದು ಹೀಗೆ. ಈ ತಿಂಗಳ 20ನೇ ತಾರೀಕು ಅಜೇಕರ್ ಪೊಲೀಸ್ ಸ್ಟೇಷನ್ನಲ್ಲಿ ಇರುವ ಮರ್ನೆ ಗ್ರಾಮದಲ್ಲಿ ಬಾಲಕೃಷ್ಣ ಎಂಬ ಒಬ್ಬರು ಅನಾರೋಗ್ಯದಿಂದ ತೀರೋಗಿದ್ದಾರೆ ಎಂದು ಅವರ ತಂದೆಯಾದ ಸಂಜೀವ್ ಅವರು ಬಂದು ಒಂದು ದೂರು ಕೊಟ್ಟಿದ್ದಾರೆ. ಇದರ ಸಲುವಾಗಿ ಅಜೇಕರ್ ಪೊಲೀಸ್ ಸ್ಟೇಷನ್ನಲ್ಲಿ UDR ನಂಬರ್ 13/24ನಲ್ಲಿ ಒಂದು UDR ಪ್ರಕರಣ ದಾಖಲಾಗಿದೆ. ಈ ತನಿಖೆಯನ್ನು ಮುಂದುವರಿಸಿ ಡೀಟೇಲ್ ಎನ್ಕ್ವೈರಿ ಮಾಡಿದಾಗ ಅಲ್ಲಿ ಅವರದ್ದು ಮೃತಪಟ್ಟ ಬಾಲಕೃಷ್ಣ ಅವರದ್ದು ಹೆಂಡತಿಯಾದ ಪ್ರತಿಮಾ ಮತ್ತು ಪ್ರತಿಮಾಗೆ ಸ್ನೇಹಿತರಾದ ದಿಲೀಪ್ ಹೆಗ್ಡೆ ಇವರೆಬ್ಬರೂ ಸೇರಿ ಬಾಲಕೃಷ್ಣನನ್ನು ಕೊಲೆ ಮಾಡಿರೋದು ತನಿಖೆಯಿಂದ ಕಂಡು ಬಂದಿದೆ. ಪ್ರತಿಮಾ ಮತ್ತು ದಿಲೀಪ್ ಹೆಗ್ಡೆಗೆ ಮೊದಲೇ ಒಂದು ಪರಿಚಯ ಇದ್ದು ಅವರಿಬ್ಬರೂ ಸೇರಿ ಬಾಲಕೃಷ್ಣ ಇದ್ದರೆ ನಮಗೆ ತೊಂದರೆ ಆಗುತ್ತೆ ಎಂದು ಅಂದ್ಕೊಂಡು ಅವರನ್ನು ಕೊಲೆ ಮಾಡಲಿಕ್ಕೆ ಸಂಚು ರೂಪಿಸಿ ವಿಷ ಪದಾರ್ಥವನ್ನು ದಿಲೀಪ್ ಹೆಗ್ಡೆ ಬಂದು ಪ್ರತಿಮಾಗೆ ಕೊಟ್ಟು ಅದನ್ನು ಪ್ರತಿ ದಿವಸ ಅವರು ಬಾಲಕೃಷ್ಣ ಅವರು ಊಟ ಮಾಡುವಾಗ ಅದನ್ನು ಮಿಕ್ಸ್ ಮಾಡಿ ಪ್ರತಿಮಾ ಅವರು ಕೊಡ್ತಾ ಇದ್ರು. ಅದನ್ನು ಊಟ ಮಾಡಿದಾಗ ಬಾಲಕೃಷ್ಣ ಅವರಿಗೆ ಹುಷಾರಿಲ್ಲದೆ ಹಲವಾರು ಕಡೆ ಹಾಸ್ಪಿಟಲ್ಗಳಲ್ಲಿ ತೋರಿಸಿ ಮತ್ತೆ ಅವರು ಅನಾರೋಗ್ಯದಿಂದ ಇದ್ದರು. 19ನೇ ತಾರೀಕು ಮತ್ತೆ ಹಾಸ್ಪಿಟಲಿಂದ ಮನೆಗೆ ಬಂದ ಮೇಲೆಗೆ ಈಗ ಅವರನ್ನು ಮರ್ಡರ್ ಮಾಡಿದರೆ ಯಾರಿಗೂ ಅನುಮಾನ ಬರಲ್ಲ ಎಂದು ಎಲ್ಲ ತೀರ್ಮಾನ ಮಾಡಿ ದಿಲೀಪ್ ಹೆಗ್ಡೆ ಅವರನ್ನು ಪ್ರತಿಮಾ ಕರೆಸಿ ಅಲ್ಲಿ ದಿಲೀಪ್ ಹೆಗ್ಡೆ ಬಾಲಕೃಷ್ಣ ಅವರಿಗೆ ಮುಖಕ್ಕೆ ಬಟ್ಟೆ ಹಾಕಿ ಸ್ಮಾದರ್ ಮಾಡಿ ಮರ್ಡರ್ ಮಾಡಿರೋದು ತನಿಖೆಯಿಂದ ದೃಢಪಟ್ಟಿದೆ. ಇದರ ಸಲುವಾಗಿ ಅಜೇಕರ್ ಪೊಲೀಸ್ ಸ್ಟೇಷನ್ನಲ್ಲಿ ಕೊಲೆ ಪ್ರಕರಣ ಕ್ರೈಮ್ ನಂಬರ್ 36/24ನಲ್ಲಿ ಅಂಡರ್ ಸೆಕ್ಷನ್ 61(1) ಮತ್ತು 103 ಮತ್ತು 35 BNSನಲ್ಲಿ ಕೇಸ್ ದಾಖಲು ಮಾಡಿ
ಈಗಾಗಲೇ ಪ್ರತಿಮಾ ಮತ್ತು ದಿಲೀಪ್ ಹೆಗ್ಡೆ ಅವರನ್ನು ಬಂಧಿಸಲಾಗಿದೆ. ಈಗ ಅವರಿಬ್ಬರನ್ನು ಮಾನ್ಯ ನ್ಯಾಯಾಲಯಕ್ಕೆ ಪ್ರೊಡ್ಯೂಸ್ ಮಾಡಲಾಗಿದೆ. ಪ್ರತಿಮಾ ಅವರಿಗೆ 14 ದಿವಸ ಪೊಲೀಸ್ ಕಸ್ಟಡಿ, ಜುಡಿಷಿಯಲ್ ಕಸ್ಟಡಿ ಕೊಟ್ಟಿದ್ದಾರೆ. ದಿಲೀಪ್ ಹೆಗ್ಡೆ ಅವರನ್ನು ಪೊಲೀಸ್ ಕಸ್ಟಡಿಗೆ ತಗೊಂಡು ಮುಂದೆ ಕೆಲವೊಂದು ಪ್ರೊಸೀಜರ್ಸನ್ನು ಕಂಪ್ಲೀಟ್ ಮಾಡಿ ಆದಷ್ಟು ಬೇಗನೆ ಮಾನ್ಯ ನ್ಯಾಯಾಲಯಕ್ಕೆ ದೋಷಾರೋಪ ಪಟ್ಟಿಯನ್ನು ಸಲ್ಲಿಸಲಾಗಿದೆ. ಒತ್ತಡ ಬಾಬು ನಂದ ಬೋದು ನಂದ ರಾತ್ರಿ ಪಾಡಿ ಪಾಡಿ ఈ సైలో ఎంకుతుంది ఇంక బేజారిచ్చు ప్రామిస్ పేజ్ ఎన్న దేవుడు పోయారు ఇంక బేజారిచ్చు అండ్ ఏం దాని ఎత్తిని మెల్ల వాతారు ಜೀವನ పోతుండత ದಾದಿ ಎತ್ತೀನಿ ಅಂತಾರೆ ದೇವರನ್ನು ನೀನು ಈನ ಭಂಗ ಹೋಗ್ತಾರೆ ಒಂಜಿ ಇದಲ್ಲ ಒಂದು ಯಾರನ್ನ ಪೊನ್ನ ನಾವು ವ್ಯಾಪಾರ ಎತ್ತು ನಾವು ಮಿತ್ತದ ಇತ್ತು ನಾನು ಅರೆಗೂ ನ್ಯಾಯ ತಿಕ್ಕೊಳದು ಮಿತ್ತು పోయినారేగు ಈ ಸೈಲ ಓಕೆ ಎಂಕ್ ಬೇಜಾರಿಗೆ ಈ ಎಂತ ಪ್ರಾಮಿಸ್ ಅಂತ ಎನ್ನ ಮನಸ್ಪೂರ್ತಿ ಅಂತ ಎಂಕ್ ಬೇಜಾರಿಗೆ ಸಾಯ್ತಾರ ಅಣ್ಣ ನಾನು ಇದ್ದ ಮುಟ ಪೊರ್ಬಿಯಾನ ಆರೊಂದು ಹುಷಾರ ಬರ್ತೆ ಅಣ್ಣ ಹುಷಾರಾದ ಬೋದೆ ನನ್ನ ಕಾಲಿ ಉಂದಿತ್ತು ಮಾತ್ರ ಅಲ್ಲಿ ಗೊತ್ತಣ್ಣ ಕಾಲು ಕೈ ಕಾಲದ ಒಂದು ಮಸಾಜ್ ಇತ್ತು ಮಾತ್ರ ದಾಯಕೇರ್ನಿ ತಪ್ಪಾಣತ್ತು ದಾಯ ಕೆರ್ಲಿದಾಗ ಹಿಂಗೆ ಪನ್ನು ಕೆರ್ಲಿದಾಗ ಹೆಂಗೆ ಪನ್ನು ಎನ್ನಾತು ಒಂದೇ ಕ್ವಶನ್ ಯಾನ್ ನಿನ್ನಟ್ಟು ಮೂರು ಇಲ್ಲಾಡ್ತೀನ ನನಗೆ ಕೆರ್ತೋಯ್ ಎಂಗ್ಳು ಅಡೇ ಜನ ಇತ್ತು ಗೋಡ ಮದ್ದೆಡು ಗೋಡ ಏನೋ ಅಲ್ಲ ಕೆರ್ತೋತ ದೇವ್ರ ಲೆಕ್ಕ ತನ ಬಾವಿರಂತ ಎತ್ತಾತ ಮರದಿ ಈಗಲ ಹೊತ್ತು ಬರ್ತದಣ್ಣ ఆయన ఈ ఫోన్ మొత్తం పని ಬರ್ರ ಕರೆಕ್ಟ್ ಬನ್ ನಿನ್ನ ಪನಿಷ್ಮೆಂಟ್ ಹೆಂಗೆ ಕಮ್ಮಿ ಅಲ್ಪಾಗ ಈ ಕರೆಕ್ಟ್ ಬನ್ ಯಾ ಪೋಯ್ಬೇಕು ಅನ್ನೆತ್ತಿನ ನಿನ್ನ ಬೇತ ಮೊಬೈಲ್ ಉಂಡು ಗತ ಬುಕ್ಕೋಯ್ತು ಆ ಮೊಬೈಲ್ ಅನ್ನೆತ್ತೀನಿ ಇನ್ನೆಟ್ಲು ಎತ್ತೀನಿ ಲೆತ್ತದಿನ ಕೆರ್ಕಂದು ಬಂದಣ ಪಕ್ಕತ್ತು ಏನು ಮನಸ್ಸೇನು ಪೂರ ಪೋತು ನನ್ನ ಅನ್ನೊಂದು ಈನೊಂದು ಬಂದು ಲೆತ್ತಿನ ಈನೊಂದು ಬಂದು ಲೆತ್ತ ದುಡ್ಡು ಉಂಡ ಬಾರಿ ಕಾಸದೆ ಈನ ಹಾಕೊಂಡು ತಿಂದರೆ ನಾನು ಫಲ ಹಂಚಿತ್ತ ಕಮ್ಮಿದ ಫಲ ಎತ್ತ ನಾವು ಐತ ಸೈರ ನಡೀತನೆ ಒಂದು ಈ ಲೆತ್ತಿ ನೀನು ಎಕ್ಕಿಂದು ಬಂದು ತಪ್ಪಾಣ ಜೀವ పోతుంది నన్ను అయినా తప్పంది జీవ పోతుండు నన్ను ఇంక తప్పును మాపి కొడున ఇద్ద ముట్ట నీకులు అయినా ತಿಂಗಳು ಜಿಂಚಮಲ್ತ ಇರ್ತಾರೆ ಊರೈತೆ ಇದು ಬರ್ತ ಮಂಡ್ಯದ ಅಂತಲ್ಲ 14 ಈಗ ಅಮ್ಮೆ ಆಯ್ತು 68 ಹೋದೆ ಈಗ ಒಂದು ಮೆಡಿಕಲ್ ಚೆಕ್ ಮಾಡ್ತಂದ್ರೆ ಒಂದು ಕಾಯಿಲೆ ಇಜ್ಜಿ ಭಾಳ ಟೆನ್ಷನ್ ಅಂತ ಎಂಕೆ ಇದು ಟೆನ್ಷನ್ ಇಪ್ಪಣ ನಿಕ್ಕ ಒಂದು ಕಡಂಜಿ ನೀವು ಜಾಗ್ರತೆ ಬಿಡುತ್ತೆ ನತ್ತ ನಿಕ್ಕ ಯಾವ ಒಂದಿನ ಜೈದು ಏನು ಚಲೋ ಈ ಇಲ್ಲ ತಂದು ഞാൻ പോയി ഒന്ന ജാമ കുള്ളു വേണ്ടേരൊക്കെ ഞാൻ പോയി ആ തായ ബത്തീന കേക്കിൽ ബത്തീന ഓക്കെ ಹಾಂ ಮೆಲ್ಲ ಬಂದು ತಾಯಿ ಬತ್ತೀನ ಮತ್ತೆ ಅಗ್ಲೇಂ ಪೂರ ಹಂಚಿ ಒಂಥರ ಬಂತೇನೆ ಅವಳೊಂದು ಪಾತ್ರೆ ಉಂಟು ನೀವು ಒಂಚೂರು ಹಂಚಿ ಅಂತಿಲ್ಲ ಬನ್ನಿ ಅವಳು ಏರ್ಲಜ್ಜಿ ಬತ್ತೀನ ಬನ್ನಿ ನೀನ ಮತ್ತೆ ಕೇಕಿಲ್ ಬತ್ತೀನ ನಮ್ದು 6 ಎಚ್ಚರಿಕೆ ಎತ್ತೀರಾ ಹೌದಾ ಜೆತ್ತಿತ್ತು ಇಲ್ಲ ಇದ್ದೀನಿ ಆತ ಏರ್ಲಜ್ಜರ್ ಬಲೆಯೋದು ದಾಗಿಂಚ ಮಾಡ್ತೀವಿ ನಾನು ಮಾತಾಡ ಆಸ ಮಾಡ್ತು ನೀನಲ್ಲ ಅರೇನ ಒರಿಯ ಬೋದ್ನೇ ಚೆನ್ನಾಗ್ತದೆ ಒರಿಯ ಕಾರಡು ಹೋಯ್ದನಾ ಅಲ್ಲಿ ಆಗ 8 ಸಂಜೆ ಗೊತ್ತಿದೆ ಬರ್ರಿ 8 ಸಂಜೆ ಗೊತ್ತಿದೆ ಬರ್ರಿ ದುಮ್ಲ ಬೋದೆ ನಡೆ ಬೇಕಂಚೆ ತೋತೆ ಅಂದೆ ಅಪ್ಪ ಅಪ್ಪನ ಇಲ್ಲ ಎಡಿಗೆ ಬತ್ತಿಪ್ಪರತ್ತ ಇಲ್ಲ
ಧರ್ಮದ ಜೀವ ಜತ್ತ ಮಾರ ಯಾನು ಏತು ಇನ್ನು ಬಂಗಾರದಿದ್ದು ಯಾರು ನೀವು ಬಚ್ಚ ಮಾಡಿ ಬರ್ತೀವಿ ಈ ಪೋಲ ಹೆಂಗೆ ಬೇಜಾರಿ ಈ ಪೋಲ ಹೆಂಗೆ ಸತ್ತೆಲ್ಲ ಬೇಜಾರಿ ಸೈತಾಡ ಹೆಂಗೆ ಬೇಜಾರಿ ಬೆತ್ತು ತುದಕ್ಕೆ ದಕ್ಕುವೆ ಇನ್ನೂ ಗಂಟೆದ ತುದಕ್ಕೆ ದಕ್ಕುವೆ ನಿನ್ನ ಕಾರ್ಯಕ್ರಮ ಮಲ್ಪೋಜಿ ಮೇರತ್ತು ಮಲ್ತೊಂದಿಲ್ಲ ಕ್ರಿಯಾಕರ್ಮ ಮಲ್ಪೋಜಿ ಅಂಡ್ ದೆತ್ತದ ಜೋಕ್ಲನೆ ಅಂತ ಮಂಡೆ వచ్చి ಅಂಡ್ ಅರಿನ ಧರ್ಮ ದೆತ್ತ మరి ఆయన దెత్తది ఆవర్సిని ಎಂಚಾವಡು ಈ ಎನ್ನದ ಇಲ್ಲ ನಿಕ್ಕ ಟೈಮ್ ಕೂಡ ಮದ್ಮೇಲೆ 13 ವರ್ಷ ಮದ್ಮೇಲೆ ಯಾನೀನ ತಪ್ಪು ಮಲ್ದೆ ಬ್ಯಾವರ್ಸಿನ ಎತ್ತದ ಈ ಕೆರ್ಪ ಆಯ್ತ ಈನದು ಇಡೀ ಊರು ಗೊತ್ತಾಗ್ತದೆ ಪಿತ ಏನಕ್ಕೇನು ಕರ್ಮನ ಆನಿಲ್ಲಂಚೆ ನಾವು ಪುಂಜ ಏರು ವನ ಜನ ಜಲಜರಿ ಕೇಸ್ ಮಾಡ್ತೀನಿ ಯಾನು ಎದುರು ಬತ್ತೆ ಅಂಚಾತು ಇಂಚಾನು ಐದು ಪಕ್ಕ ನಿಂಗೆ ಸರಿಯಾಗಿ ತೊಡೋದು ಅದು ಉರಿಯ ಬೋದನ್ನು ಬೇತ ಇರ್ಲಿತ್ತಾರೆ ಕರೆಕ್ಟ್ ಬನ್ನಿ ಮನಸ್ಸು ಒಂದು ತಡೆ ಒಂದು ಎಷ್ಟು ಜನ ಇರ್ತಾರೆ ಬನ್ನಿ ಎಲ್ಲ ಜೊತೆ ಪೂರ ಗೊತ್ತಾಗ್ಬಿಡು ಆಯ್ತು ಎಷ್ಟು ಜನ ಇರ್ತೀರಿ ಅಂತ ಪ್ರಾಮಿಸ್ ಬಂದು ಉರಿಯ ಬೋದನೆ ಬತ್ತದ ಆಯ್ನಿ ಬತ್ತದ ಮುಂಕು ಬತ್ತದು ಕೇರ್ಲಿ ಅಪಗಲಿಕ್ಕೆ ಬೇಜಾರಯ್ಯ ತಪ್ಪಾಣಿಂಚಿನ ಕರ್ಮನ ಜೀವ ಹೋತುಂಡು ತಪ್ಪಾಂಜಿನ ಕೆರಿಯಾತ ಧರ್ಮೋಗು ಎನ್ನ ಬಾಯರೇನು ನಿನ್ನ ಕಠೋರ ಅಪ್ಪನ ಏತು ಕಠೋರ ಮನಸ್ಸು ಇತ್ತು ಮರದು ನಿನ್ನ ಜೋಕಲಂಚಿಲ್ಲ ತೂಜೆ ಈತ ಮಾತ್ರ ಇಲ್ಲು ಪೂರ ಮಲ್ತೇರು ನೀವು ಪೂರ ಮಲ್ತೇರು ಲೋನ ಆರ್ನ ಪುದಾಡ ಬರೆಯಂದಿರು ಅಂದ್ರೆ ನಿಕ್ಕ ಮನಸ್ಸು ಹೋಗ್ತಿಲ್ಲ ಆಯ್ಲು ಅಂಚೆನೆ ಬಿಡ್ಬುಜಿ ಬಟ್ ಇತ್ತೇನೆ ಇನ್ನು ಬೇತ ಮೊಬೈಲ್ ಇಪ್ಪು ಫೋನ್ ಮಾಡ್ತು ಬರ್ನ ಆಯ್ಲು ಅಂಚೆನೆ ಬಿಡ್ಬುಜಿ ನಾನು ಹೆಂಗೆ ಕ್ಲಿಯರ್ ಅವಡ ಬೋಯ್ದೇನೆ ಇದ್ದೇನೆ ಹೆಂಗೆ ಕ್ಲಿಯರ್ ಅವಡ ಇಲ್ಲ ಫಿಂಗರ್ ಪ್ರಿಂಟ್ ಗೊತ್ತಾಗ ಬೋದು ನಂದ 100% ನಂದ ಅತಿ ಈಗ ಇರ್ತಾನೆ ಹೆಂಗೆ ಡೌಟ್ ಆಯ ಬೋಯ್ದು ಈಗ ಇರ್ತಾನೆ ಹೌದಾ ಬನ್ನಿ ಹಾಡು ಬೈದೇನೆ ಬರ್ರ ಆತು ಡೈರಿಂಗ್ ಇಪ್ಪಲ್ಲ ಬೈದಿನಂದ ಏನಾಡ್ದೆ ಪೂರ ಹೋತನೈತೆ ದೀಪದ ಮೂಲೆ ಕೆತ್ತಂಡಿಗೆ ಪನ್ಯ ನಾಯಿ ಬೊಯ್ದಿನಂದ ಹಿಂಗೆ ಹೋಗ್ಬನ 100% ಏನು 6 ಲೆಪ್ಪ ಮಂಡೆ ಬೆತ್ತಿದ್ದು ಪನ್ಪನ ಬೊಯ್ದಿನಂದ ಮಾತಾಡ ಈನ ಕುಲದಿ ಜೀವ ಕೆರ್ತ ಮರ್ದು ಯಾನೀನ ಕುಲ್ಲು ನಿನ್ನೊಟ್ಟಿಗೂ ಈ ತಂಗಡಿ ಎತ್ತ 3 ತಿಂಗಳು ದುಂಬೆ ಡಿಸೈಡ್ ಮಲ್ದೆ ನಿನ್ನೊಟ್ಟಿನ ಕುಲ್ದು ಹೆಂಕೀನವಡು ನಾನು ಒಂಜೆ ನಿಕ್ಕ ಪನಿಷ್ಮೆಂಟ್ ಆವಡಾತೆ ಯಾರಿಗೂ ಮೋಕ್ಷ ದಿಕ್ಕೊಡಾತೆ ಈ ಆಡ ದುಡ್ಡುಂಡು పోయేది ಕಮ್ಮಿದ ಫಲ ಎತ್ತಿ ಅಲ್ಲ ಎನ್ನ ಕರ್ತವ್ಯ ಮಲ್ಪೇನೆ ಮದ್ವೆ ಅಂತ ಕೊಡ್తున్నದು ಆಗ್ಲ ತಿಕ್ಕೊಂಡು ಇಕ್ಲ ತಿಕ್ಕೊಂಡು ಇದು ಪೊಲೀಸ್ ಲೆಪ್ಪಡ ಒಂದು ಪೂರ ನಿನ್ನ ಮೊಬೈಲ್ ಉಂಡ ತೂಡ ತುಪ್ಪಡ ನಿಜ ನಾನು ಆತು ಮಾತ ಆಸೆ ಮಾಡ್ತದೆ ಇದು ಕೆರಿ ಆತ ಮಾರದೆ ಆತ ಭಂಗ ಬರ್ತಿನಾರೆ ನಿಕ್ ದೇವರ ಕ್ಷಮೆ ಕೊರುವೇರ ನಿಕ್ ಗುಡಿಯ ಬರ್ತೇನೆ ಲೇಟ್ ಆಗ್ತದೆ ಉನಾಸ್ಲ ತಪ್ಪ ಅವು ಆತನು ಆತಂದು ಈ ನಾನು ಎಲ್ಲ ಒಂದು ಈ ನಾನು ಹೆಚ್ಚಿಗೆ ಮಾಡಿ ఆయన ఈ మూలు బత్ లెత్తు కుళ్ళావి ఆయన తెర్ర లెప్పడాగా ನನ್ನ ಮೂಲ ಬತ್ ಜಪಡ ಹೋಗ್ಯಾನ ಎನ್ನ ಜೋಕ್ಲ ಹೆಂಗೆ ಕೆರ್ತೋಡ ಮೂಜೆ ಜೀವ ಒಬ್ಬ ನಡೀತಿಂಗೆ ಜೋಕ್ಲ ಇನ್ನೊಂದು ದಯವಿಟ್ಟು ಎಲ್ಲ ಸೊಂಬೆ ಯಾಂಬರನ್ನ ಜೀವದಿಂದಲ್ಲ ಈ ಬೊಕ್ಕೊಂದಿ ನಾನು ಕೆರ್ತೋ ಏನು ಒಂದು ಮಾತು ಈ ಅರೆ ಫೋನ್ ಮಾತು ಆಗ ಬೇವಾರ್ಸಿಗೆ ಫೋನ್ ಮಾತು ಈ ಪಂತಲ್ಲ ಇದಾತ ತಪ್ಪಂಡ ಐಕ್ ಪನಿಷ್ಮೆಂಟ್ ಉಂಡದ ಪೊಲೀಸ್ ನಾನು ಕೊರ್ರೆಜ್ಜಿ ಪೋಸ್ಟ್ ಮಾರ್ಟಮ್ ಬರೋಡಾತಿ IT ರಿಪೋರ್ಟ್ ಇನ್ನ ಬರ್ಕೊಂಡು ಅದು ಮತ್ತು ಗೊತ್ತಾಗ್ಬಿಡೋದು ಈಗ ಈ ಪನ ಹೇಳ್ತಾ ಇರೇ ಜಾಯ್ ಬೋದಿಯಿಂದ ಅವನನ್ನು IT ಗೊತ್ತಾಗ್ಬಿಡದ ದುಡ್ಡು ಈತು ಬರ್ಲೋಡು ಮದ್ಮೆ ಮಲ್ದ ಟೈಮ್ ಮುಡು ಈಗಲೇ ಅಹಂಕಾರ ಆತ
ಹೋಯ್ತು ರಿಪೋರ್ಟ್ ಬರೋದು ಅರೆ ಕೊಂಚ ಒಂದು ತಿಕ್ಕೊಡೋದು ಮಿತ್ತಡು ನೀನ ತಿಕ್ಕೋಡು ನನ್ನ ಈ ಆಗ್ಬೋದು ತಿಕ್ಕೋಡು ಆತಿ ಪೋಲು ಗ್ರೇಟ್ ಅವು ಗ್ರೇಟ್ ಅದು ಯಾನು ಇನ್ನೂ ಅಂಟದ ತುದೇಕ್ ಹಾಕ್ಬೇಕು ನಿನ್ನ ಕೊಂಚ ಕ್ರಿಯಾಕ್ರಮ ಮಲ್ಪೂಜೆ ಆತೆ ಹಿಂಗೆ ಆತೆ ಬಿಡುತ್ತೆ ಎದುರು ಮಟ್ಟ ಪೂರ ಎದುರು ಬತ್ತ ಎನ್ನ ಜೀವ ತುಲ ಟೆನ್ಷನ್ ದೇತೊಂದು ಇದೇ ಮಟ್ಟ ಬಂತೆ ಪಾಪ ಆರು ಲೈಟೇ పోయింది ಪಾಪ ಟೆನ್ಷನ್ ಜೋದ ಕಡಂಗಂಡ ಇದೇ ಮಟ್ಟ ಸರಿ ಆಯ್ತು ಮರ್ಯಾದೆ పోయింది ನನ್ನ ಯಾನೇ అవుతుంది ಮರ್ಯಾದೆ ಕಾಪಾಡು ಕೈಬಿಡಿ ಎನ್ನ ಕೈಬಿಡಿ ಅದು ಈ ಸೈಲ ಪ್ರಾಮಿಸ್ ಪಂಪೆ ಏನು ಓಪನ್ ಅಲ್ಲ ಈ ಸೈಲ ಏನು ಬಿಂದ ಸೈಕುಲ್ಲ ಎನ್ನ ಕೈಬಿಡಿ ಎಂಕಿ ಮೆಕ್ಕಿ ಈ ಇಜ್ಜದ ಏನು 3 ತಿಂಗಳು ತುಂಬೆ ಅಂತಂತೆ ಏನು ಆತ ಬುದ್ಧಿ ಬನ್ನಿ ಮಕ್ಕಳು ಈ ಕಡಂಜನೆ ಬದು ಕೆರ್ಪ ಆಯ್ತ ಈ ಕೆರ್ನಿ ಆಗ್ತದೆ ಪನ್ ಹೊಡ್ತಿ ಮಂಡ ಈ ಕೆರ್ನಿ ತಾಯಿಲೆ ಬಿಡೋದ ಏನು ಕೈ ಬಿಡು ಪೋಪ ಕೈ ಬಿಡು ಇದು ದೀಪತೆ ಕೆತ್ತಾನೆ ಕೈ ಬಿಡು ಘಟನೆಯಿಂದ ಬಾಲಕೃಷ್ಣ ಪೂಜಾರಿ ಕುಟುಂಬ ದಿಗ್ಭ್ರಮೆಗೊಂಡಿದೆ. ತಪ್ಪಿತಸ್ಥರಿಗೆ ಕಠಿಣ ಶಿಕ್ಷೆ ಆಗಬೇಕು ಅಂತ ಒತ್ತಾಯಿಸಿದೆ. ನಿಖರ ಸುದ್ದಿ, ಸದಭಿರುಚಿಯ ಕಾರ್ಯಕ್ರಮ. ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್, ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ.